ಸಮಾರಂಭದ ಉದ್ಘಾಟನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯ ಉಸ್ತುವಾರಿ ಸಚಿವರಾದಂತ ಪರಮೇಶ್ವರ್ ಸರ್ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಸನ್ಮಾನ್ಯ ಸುರೇಶ್ ಅವರೇ, ಮಾನ್ಯ ವೇದಿಕೆ ಮೇಲೆ ಉಪಸ್ಥಿತಂತ ಸನ್ಮಾನ್ಯ ಜಿಲ್ಲೆಯ ಎಸ್ ಪಿ ಅವರಾದಂತ ಅಶೋಕ್ ಸರ್ ಅವರೇ, ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಸನ್ಮಾನ್ಯ ಯೋಗೇಶ್ ಅವರೇ, ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾದಂತಹ ಚೀನಿ ಪುರುಷೋತ್ತಮ್ ಅವರೇ, ಮತ್ತೋರ್ವ ಇಂದಿನ ಅಧ್ಯಕ್ಷರಾದಂತಹ ಕಾಮರಾಜ್ ಅವರೇ, ಸೌರ ವೆಂಕಟೇಶ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೇ, ನೆರೆದಿರ್ತಕ್ಕಂತಹ ಎಲ್ಲ ಹೆಚ್ಚಿನ ಪತ್ರಕರ್ತರೆ ಮತ್ತು ಇವತ್ತೇನು ಪ್ರತಿಭಾವಂತ ಮಕ್ಕಳು ತಮ್ಮ ಮಕ್ಕಳಿದ್ದಾರೆ, ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು. ಇವತ್ತು ಪರಮೇಶ್ವರ್ ಸಾಹೇಬರು ಏನು 25 ಲಕ್ಷ ಅಕ್ಷರ ನಿಧಿ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಯಾರು ಏನೇ ನೆನೆಸ್ಕೊಂಡ್ರು ಬಿಡ್ತಾರೋ ಈ ಒಂದು ವಿದ್ಯಾರ್ಥಿ ಜೀವನಕ್ಕೆ ಓದೋದಕ್ಕೆ ಕೊಟ್ಟಂತ ದುಡ್ಡು ಖಂಡಿತವಾಗಿಯೂ 5 ವರ್ಷ ಆದ್ಮೇಲೆ ಬಂದು ಸರ್ ನೀವು ಮಾಡಿದಂತ ಸಹಾಯದಿಂದ ಆಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಿಗುವಂತ ಸಂತೋಷ ಯಾವುದಕ್ಕೂ ಸಿಗಲ್ಲ. ಆದ್ರಿಂದ ಇವತ್ತು ಪರಮೇಶ್ವರ್ ಸಾಹೇಬರು ಮಾಡಿರುವಂತ ಈ ಒಂದು ಒಳ್ಳೆ ಕೆಲಸ ಎಲ್ಲರಿಗೂ ಕೂಡ ಮಾದರಿ, ಬೇರೆಯವ್ರಿಗೂ ಕೂಡ ಈ ಒಂದು ನಿಟ್ಟಿನಲ್ಲಿ ಬಂದು ಮತ್ತು ಪತ್ರಕರ್ತರ ಸಂಘ ಇರ್ಬೋದು, ಬೇರೆ ಬೇರೆ ಸ್ಥಳದಲ್ಲಿರುವಂತ ಎಲ್ಲರಿಗೂ ಕೂಡ ಈ ರೀತಿ ಒಂದು ಮುಂದಿನ ಪೀಳಿಗೆಗೆ ಒಂದು ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲ ಆಗುವಂತೆ ಅವರ ಭವಿಷ್ಯ ಕಟ್ಟೋದಕ್ಕೆ ಈ ರೀತಿ ಕಾರ್ಯಕ್ರಮಗಳು ಖಂಡಿತವಾಗಿ ಒಂದು ಮಾದರಿಯತೆ ಸಂದರ್ಭದಲ್ಲಿ ಹೇಳ್ತಾ, ದುಡಿಯೋರು ಸಾಕಷ್ಟು ಜನ ಇದ್ದಾರೆ ಸಮಾಜದಲ್ಲಿ, ಆದ್ರೆ ಈಚೆ ಬಂದು ಈ ರೀತಿ ಸಾಮಾಜಿಕವಾಗಿ ಸಹಾಯ ಮಾಡುವಂತವ್ರು ಕಮ್ಮಿ. ಆದ್ರಿಂದ ಇವತ್ತು ಪರಮೇಶ್ವರ್ ಸಾಹೇಬರು ಮಾಡುವಂತಹ ಒಂದು ಕೆಲಸ ಬೇರೆಯವ್ರಿಗೂ ಕೂಡ ಇವತ್ತು ಮಾದರಿ, ಅವರು ಕೂಡ ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿ ಜೀವನ ಒಂದ್ ಕಡೆ, ಆದ್ರೆ ಹೈಯರ್ ಎಜುಕೇಶನ್ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ತುಂಬಾ ದುಡ್ಡು ಖರ್ಚಾಗ್ತದೆ. ಆದ್ರಿಂದ ಇವತ್ತು ಪರಮೇಶ್ವರ್ ಸಾಹೇಬರು ಕೊಟ್ಟಿರುವಂತ ಒಂದು ಪ್ರೋತ್ಸಾಹ ಎಲ್ಲರಿಗೂ ಕೂಡ ನಿಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಒಂದು ನಾಂದಿಯಾಗಿ ಅಂತ ಹೇಳ್ತಾ, ಬೆಲೆ ಕಟ್ಟಕ್ಕಾಗಲ್ಲ ಈ ಒಂದು ಎಜುಕೇಶನ್ಗೆ. ಯಾಕಂದ್ರೆ ಎಷ್ಟೇ ದುಡ್ಡು ಇರ್ಬೋದು, ಕೋಟಿ ಇರ್ಬೋದು, ಮುಂಚೆ ಒಂದು ಪೆಟ್ರೋಲ್ ಬೇಕು ಮತ್ತು ಯಾವ ಸ್ಫೋಟ ಹೋಗಿ ಸರ್ಕಾರ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಹೋಯ್ತು, ಯಾವ್ದಾರ ಒಂದು ಎಜುಕೇಶನ್ ಅಲ್ಲಿ ಮಕ್ಕಳು ಎಷ್ಟು ಮಟ್ಟಿಗೆ ಮೇಲೆ ಹೋಗ್ತಾರೆ ಅಂದ್ರೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಪ್ರೋತ್ಸಾಹವಾಗಿ ನೀವು PUC ಡಿಗ್ರಿವರೆಗೂ ಕೂಡ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಉತ್ತರಕ್ಕೆ ಹೋಗ್ತಾರೆ, ನಿಮಗೆ ಹೆಸರು ಕೀರ್ತಿಯನ್ನ ತರ್ತಾರೆ. ಸುರೇಶ್ ಗೌಡ್ರ ಮಾತು ಹೇಳಿ, ಮಕ್ಕಳು ಇಲ್ಲಿರುವಂತವರೆಲ್ಲ ಹೈಸ್ಕೂಲ್ ಮತ್ತು PUC ನಿಮಗೆ ಯೋಚನೆ ಮಾಡೋ ಶಕ್ತಿ ಇದೆ. ನಿಮ್ಮ ತಂದೆ ತಾಯಿ ಮಾಡ್ತಿರುವಂತ ಕಷ್ಟ ನಿಮಗೂ ಕೂಡ ಅರ್ಥ ಆಗ್ಬೇಕು ಅಂತ ಹೇಳಿದ್ರು. ನಾನು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾ ಇವತ್ತು ಶಿಕ್ಷಣ ಅಕ್ಷರ ನಿಧಿಗೆ ಇವತ್ತು ಸಹಕಾರ ಕೊಟ್ಟಂತ ಪರಮೇಶ್ವರ್ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ, ಆ ಒಂದು ನಿಟ್ಟಿನಲ್ಲಿ ಅವ್ರು ಮಾಡುವಂತ ಕಾರ್ಯಕ್ಕೆ ಸಮಾಜದಲ್ಲಿರುವಂತ ಬೇರೆಯವರು ಕೂಡ ಈ ರೀತಿ ಒಂದು ಪ್ರೋತ್ಸಾಹ ಕಾರ್ಯಕ್ರಮಗಳನ್ನ ಸಮಾಜಕ್ಕೋಸ್ಕರ ಕೊಡಬೇಕು. ಮತ್ತು ಮತ್ತೊಂದು ಬೇರೆ ರೀತಿಯಲ್ಲಿ ಹಿಂದೆನೂ ಕೂಡ ನಾನು ಹೇಳಿದ್ದೆ, ಆರೋಗ್ಯ ನಿಧಿ ಏನು ನಿಮ್ಮ ಒಂದು ಇನ್ಶೂರೆನ್ಸ್ಗೆ ಹಿಂದೆ ಸಾಕಷ್ಟು ಈ ಕೋವಿಡ್ ಟೈಮ್ ಅಲ್ಲಿ ಗೊತ್ತಾಯ್ತು ಎಲ್ಲ ಏನೇನು ಸಮಸ್ಯೆಗಳು ಅಂತ. ಆಗ ಏನೇ ದುಡ್ಡಿದ್ರು ಹಾಸ್ಪಿಟಲ್ ಹೋದಾಗ ಸಮಸ್ಯೆ ಗೊತ್ತಾಗ್ತದೆ, ಆಸ್ತಿ ಮನೆ ಮಠ ಎಲ್ಲ ಮಾಡ್ಬೇಕಾಗ್ತದೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ ನಿಮ್ಮ ಕುಟುಂಬಕ್ಕೆ ಒಂದು 10 ರಿಂದ 20 ಸಾವಿರ ಇನ್ಶೂರ್ ಮಾಡಿದ್ರೆ ಅದೆಲ್ಲ ಒಂದ್ ಕಡೆ 5 ಲಕ್ಷವರೆಗೂ ಕೂಡ ಕವರ್ ಆಗ್ತದೆ. ಆದ್ರಿಂದ ಅದನ್ನು ಕೂಡ ಯಾವ ರೀತಿ ಯೋಚನೆ ಮಾಡಿ ನಮ್ಮ ಕೈಲಾದಂತ ನಾವು 100 ಜನಕ್ಕೆ ಮಾಡ್ಕೊಡ್ತೀವಿ, ಎಲ್ಲರೂ ಕೂಡ ಈ ರೀತಿ ಮಾಡಿದ್ರೆ ನಿಮ್ಮ ಎಂಟೈರ್ ಜಿಲ್ಲೆಯಲ್ಲಿರುವಂತ ಎಲ್ಲ ಪತ್ರಕರ್ತರ ಒಂದು ಕುಟುಂಬಗಳು ಕೂಡ ಕವರ್ ಆಗ್ತದೆ. ಇವತ್ತು ಪರಮೇಶ್ವರ್ ಸಾಹೇಬರು ಮಾಡುವಂತ ಅಕ್ಷರ ನಿಧಿ ಜೊತೆಗೆ ಮುಂದೆ ಆರೋಗ್ಯ ನಿಧಿಗೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ಇರ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡುವಂತ ನಮ್ಮ ಎಲ್ಲ ಪತ್ರಕರ್ತರ ಸಂಘ ನೂತನ ಅಧ್ಯಕ್ಷರಾದಂತಹ ಯೋಗೀಶ್ ಅವರು, ಇಂದಿನ ಅಧ್ಯಕ್ಷರು ನಮ್ಮ ಚೀನಿ ಪುರುಷೋತ್ತಮ್ ಅವರು ಕೂಡ ಅತ್ಯುತ್ತಮವಾದ ಕೆಲಸ ಮಾಡಿದ್ರು, ಮತ್ತು ಕಾಮರಾಜ್ ಅವರು, ಸೌರ ವೆಂಕಟೇಶ್ ಅವರು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ